ನಾನು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆನ ಕೊಡೋದಿಲ್ಲ. ನ್ಯೂಸ್ ಫಸ್ಟ್ಗೆ ಮಾಜಿ ಸಚಿವ ಹಾಲಿ ಕೋರ್ ಕಮಿಟಿ ಸದಸ್ಯ ಬಿ ಶ್ರೀರಾಮುಲು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದಿದ್ರೆ ಎಲ್ಲವನ್ನೂ ಹೇಳ್ತೇನೆ, ಅಮಿತ್ ಶಾ ಸೇರಿ ಎಲ್ಲ ಕೇಂದ್ರ ನಾಯಕರಿಗೆ ಹೇಳ್ತೇನೆ, ಇಲ್ಲಿ ಏನೇನಾಗಿದೆ ಅಂತ ಹೇಳಿ ಆ ಬಳಿಕ ರಾಜೀನಾಮೆನ ಕೊಡ್ತೇನೆ. ನನ್ನ ಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಸುಳ್ಳುಗಳನ್ನ ಹೇಳಿ ಎಲ್ಲರ ಬಳಿ ಚಾಡಿಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಮಾಜಿ ಆಪ್ತ ಸ್ನೇಹಿತನ ಬಗ್ಗೆ ರಾಮುಲು ಬೇಸರದ ನುಡಿಗಳನ್ನ ಹೊರಹಾಕಿದ್ದಾರೆ. ನ್ಯೂಸ್ ಫಸ್ಟ್ಗೆ ರಾಮುಲು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಾನು ಬಿಜೆಪಿ ಬಿಡೋದಿಲ್ಲ ಅಂತ. ನಿನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯ ಬಳಿಕ ರಾಮುಲು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿಯಲ್ಲಿ ನನ್ನ ಬಗ್ಗೆ ಗಾಲಿ ಜನಾರ್ದನ್ ರೆಡ್ಡಿ ಇಲ್ಲ ಸಲ್ಲದನ್ನ ಹೇಳಿ ನಾಯಕರ ತಲೆಯನ್ನ ಕೆಡಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಡೋದಿಲ್ಲ. ಬಿಜೆಪಿ ಬಿಡೋದಾದ್ರೆ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಎಲ್ರಿಗೂ ಕೂಡ ಏನಾಗಿದೆ ಅನ್ನೋದನ್ನ ತಿಳಿಸಿ ಆನಂತರ ಪಕ್ಷವನ್ನ ಬಿಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ ಜೊತೆ ಶ್ರೀರಾಮುಲು ಆಡದಂತ ಮಾತೇನು ಬನ್ನಿ ಕೇಳ. ನಮಗೆ ಕೋರ್ ಕಮಿಟಿ 7 ಗಂಟೆಗೆ ಕರೆದಿದ್ರಿ. ರಾಧಾ ಮೋಹನ್ ಅಗರ್ವಾಲ್ ಅಂತೇಳಿ ನಮ್ಮ ಇನ್ಚಾರ್ಜ್ ಸಾಹೇಬರು ಮತ್ತು ರಾಜ್ಯಾಧ್ಯಕ್ಷರು ಇಬ್ಬರು ಸೇರಿ ಕೋರ್ ಕಮಿಟಿ ಕರೆದಿದ್ರಿ. ಆ ಕೋರ್ ಕಮಿಟಿಯಲ್ಲಿ ಬೇರೆ ಬೇರೆ ಚರ್ಚೆ ಆಗೋದ್ರ ಜೊತೆಲಿ ನಮ್ಗೆ ಒಂದು ರೀತಿಯಾಗಿ ನಮ್ಮ ಉಸ್ತುವಾರಿಗಳಂತ ರಾಧಾ ಮೋಹನ್ ಅಗರ್ವಾಲ್ ಅವರು ನಮ್ಗೆ ನೇರವಾಗಿ ಆರೋಪಣೆ ಮಾಡಿದ್ರಿ. ನಮ್ಮ ಸಂಡೂರು ಕ್ಷೇತ್ರ ಸೋಲಕ್ಕೆ ರಾಮುಲುನೇ ಕಾರಣ ಅಂತೇಳಿ ಆರೋಪಣೆ ಮಾಡಿದ್ರಿ. ನಾನಂದ್ ಹೇಳ್ದೆ, ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ರಿ ನೀವು, ನಾನ್ ಏನ್ ತಪ್ಪು ಮಾಡಿದೀನಿ, ನೀವ್ ಯಾರ ಮಾತು ಕೇಳಿ ಹಿಂಗ್ ಈ ರೀತಿ ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ. ಇವತ್ತು ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ದಂದ್ರೆ ನನ್ನ ರಾಜಕಾರಣ ಜೀವನಕ್ಕೆ ಕಳಂಕ ತಂದಂಗ ಆಗುತ್ತೆ. ನಾನು ಯಾವತ್ತಿದ್ದು ಕೂಡ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಬಂದಂತವನು. ಈ ರೀತಿ ಕಳಂಕ ಹೊರಿಸಿದ್ರೆ ನಾನು ರಾಜಕಾರಣ ಮುಂದಕ್ಕೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ರಿ, ಕೇವಲ ಯಾರ ಮಾತುಗಳು ಕೇಳಿ, ಯಾರ ಮಾತು ಕೇಳಿದ್ರೆ ನೀವು ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿ ಹಿಂಗೆಲ್ಲ ನಮ್ಮ ಮೇಲೆ ಆರೋಪಣೆ ಮಾಡ್ತಾ ಇದ್ರೆ. ನಾವ್ ಯಾವತ್ತಿದ್ರು ಕೂಡ ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವತ್ತು ಕೂಡ ನಾನು ಯಾರನ್ನೋ ಪರವಾಗಿ ವಿರುದ್ಧ ಮಾಡ್ಬೇಕು, ಯಾರ ಪರವಾಗಿ ಮಾಡ್ಬೇಕನ್ನಂತವನ್ನೆಲ್ಲ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಂತಾನು. ಇವತ್ತು ನನ್ನ ಈ ರೀತಿ ಆರೋಪಣೆ ಮಾಡೋದ್ರಿಂದ ನನಗೆ ಸರಿಯಲ್ಲ. ನನಗೆ ಬೇಕಾದ್ರೆ ನಿಮ್ಗೆ ನನ್ನಿಂದ ಲಾಭ ಇಲ್ಲ ಅಂತೇಳಿ ರಾಜಕಾರಣದಲ್ಲಿ ಸೋತಿರ್ಬೋದು, ಯಾರೋ ಗೆಲ್ಲಿಲೇಬೇಕಾದ್ರೆ ಯಾರು ಸೋತಿರ್ಬೋದು, ನಾನು ರಾಜಕಾರಣದಲ್ಲಿ ಸೋತಿರ್ಬೋದಾಗ್ಲಿ, ಯಾವತ್ತು ಕೂಡ ಪಾರ್ಟಿ ಮೋಸ ಮಾಡಿ ರಾಜಕಾರಣ ಮಾಡಿದಂತವನಲ್ಲ ನಾನು. ಈ ರೀತಿ ನೀವು ಆರೋಪಣೆ ಮಾಡಂತ ಟೈಮಲ್ಲಿ ನೀವು ತಿಳ್ಕೊಂಡು ಆರೋಪಣೆ ಮಾಡ್ಬೇಕಾಯ್ತು ಅನ್ನೋ ಒಳಗಡೆ ಅಷ್ಟೊಳಗೆ ನಮ್ಮೆಲ್ಲ ಕೋರ್ ಕಮಿಟಿ ಸದಸ್ಯರು ನಿಂತಿದ್ರು. ಈ ಚುನಾವಣೆ ಯಾಕೆ ಸೋತಿದ್ವಿ ಅಂತೇಳಿ ನಮ್ಮ ಸದಾನಂದ ಗೌಡ ಸಾಹೇಬ್ರು ಹೇಳಿದ್ರು. ನನಗೆ ಇನ್ನ ರಿಪೋರ್ಟ್ ಕೇಳಿದ್ರಿ, ನಾನು ಹೋಗಿ ಅಲ್ಲಿ ರಿಪೋರ್ಟ್ ಇನ್ನ ರಿಪೋರ್ಟ್ ಎಲ್ಲರ ಹತ್ರ ಹೋಗಿ ಕೂಡಿಸ್ಕೊಂಡು ಎಲ್ಲರ ಹತ್ರ ರಿಪೋರ್ಟ್ ತಗೊಂಡ್ಬರ್ತೀನಿ, ನಾನು ಇನ್ನೂ ವರದಿನೇ ಕೊಟ್ಟಿಲ್ಲ, ರಾಮುಲು ಮೇಲೆ ನೀವು ನೇರವಾಗಿ ಹೆಂಗೆ ಆರೋಪಣೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರಂದ್ರು. ಅಷ್ಟೊತ್ತೊಳಗಡೆ ಬೊಮ್ಮಾಯಿ, ಸಿಟಿ ರವಿ ಎಲ್ಲರೂ ಕೂಡ ರಾಮುಲು ಮೇಲೆ ರೀತಿ ಆರೋಪಣೆ ಮಾಡಬಾರ್ದನ್ನಂತ ನಾವಿದ್ರು ಕೂಡ ಅವ್ರೇನು ವ್ಯಕ್ತಪಡಿಸಿಲ್ಲ. ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದೆ, ನೋಡ್ರಿ ರಾಜ್ಯಾಧ್ಯಕ್ಷರೇ, ಎಲೆಕ್ಷನ್ ನಾಮಿನೇಷನ್ ಟೈಮಲ್ಲಿ ನಾನು ಅವತ್ತು ನಾಮಿನೇಷನ್ ಜೊತೆಲಿ ನಿಮ್ ಜೊತೆಲಿದ್ದೆ. ಅವತ್ತಿನಿಂದ ನಾನು ಕೊನೆ ದಿನ ತನಕ ಕೂಡ ನಾನು ಚುನಾವಣೆ ಪ್ರಚಾರ ಮಾಡಿದಂತ ಯಾರ ಕಾರ್ಯಕರ್ತರು ಕೇಳಿದ್ರೆ ಕೂಡ ಹೇಳ್ತಾರ ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೆ ಅಂತೇಳಿ. ಅಲ್ಲಿ ಏನು ಸೋಲ್ ಆಗಿರ್ಬೋದು, ಅಂದ್ರೆ ಯಾವತ್ತು ಕೂಡ ಬಿಜೆಪಿ ಗೆದ್ದಿಲ್ಲ, ಈ ಸರ್ ಜಾಸ್ತಿ ಓಟ್ ಬಂದ್ರೆ ಸೋಲ್ ಆಗಿರ್ಬೋದು. ಆದ್ರೆ ಪಾರ್ಟಿ ದ್ರೋಹ ಅಂತ ಮಾಡಂತ ಮನುಷ್ಯನ್ ನಾವಲ್ಲ. ಹಂಗಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅದ್ರಿ ಹೇಳ್ರಿ, ನಾನ್ ಬೇಕಾದ್ರೆ ಪಾರ್ಟಿಯಿಂದ ಕೂಡ ದೂರ ಹೋಗ್ಬೇಕನ್ನ ಅಂತ ಹೇಳಿದ್ದೀನಿ. ಇಷ್ಟೊಂದು ಅಪಮಾನ ಯಾಕೆ ಮಾಡ್ತಾ ಇದ್ರಿ, ರಾಜಕಾರಣದಲ್ಲಿ ಸೋತು ನಾನು ನಾವು ಪಡ್ತಾ ಇದ್ದೀನಿ, ಇವತ್ತು ಸೋಲೋದ್ರ ಜೊತೆಲಿ ಈ ರೀತಿ ಆರೋಪಣೆ ಮಾಡ್ತಾ ಇದ್ರಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ ಅದನ್ನ ಹೇಳ್ರಿ ಅಂತೇಳಿ ಅಷ್ಟೊತ್ತೊಳಗೆ ಬಾಯ್ ಆಗಿ ನಾನೆಲ್ಲ ಹೇಳಿದ್ರಿ, ಹಿಂಗೆಲ್ಲ ಮಾಡಬಾರ್ದಾಯ್ತು, ನನಗೆ ನೋವು ತಂದಿದ್ರಿ, ಹಿಂಗೆಲ್ಲ ಹೇಳ್ತಾ ನಾನು ಇಲ್ಲ ಅಂದ್ರೆ ಹೇಳ್ತೀನಿ, ನಾನ್ ಬೇಕಾದ್ರೆ ಪಾರ್ಟಿಯಿಂದನೇ ಹೊರಗಡೆ ಹೋಗ್ತೇನ್ರಿ ಅಂತ ಹೇಳಿದೆ. ಆಮೇಲೆ ರಾಧಾ ಮೋಹನ್ ಅಗರ್ವಾಲ್ ಹೇಳಿದ್ರು, ಇಲ್ಲ ನಾನು ಆ ಮಾತನ್ನು ವಾಪಸ್ ತಗೊಂತೀನಿ, ನಿನ್ಗೆ ಹೇಳಿದಂತ ಮಾತಂದ್ರೆ. ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದೆ, ನೀನಾಗ್ಲಿ ನನ್ನ ರಕ್ಷಣೆ ಮಾಡ್ಬೇಕಾಯ್ತು, ನೀನ್ ಕೂಡ ರಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ನಿನಗ್ ಕೂಡ ಕೋಪ ಇದ್ದಂಗೆ ಕಾಣ್ತೈತೆ. ನಿಮ್ ಉದ್ದೇಶ ಏನ್ ಹೇಳಪ್ಪ ನನಗೆ ಅದನ್ನೇ ಹೇಳ್ರಿ, ಯಾಕೆ ಹಿಂಗ್ ಮಾಡ್ತಾ ಇದ್ರಿ, ಯಾಕೆ ನನ್ ಯಾಕೆ ನೋವು ಮಾಡ್ತಾ ಇದ್ರಿ ನೀವೆಲ್ಲಾರು ಸೇರಿಕೊಂಡು, ನಾನು ಏನ್ ತಪ್ಪು ಮಾಡಿದೀನಿ, ಲಕ್ಷಾಂತರ ಗಟ್ಟರೆ ನಾನು ಜನರು ಕೂರಿಸಿ ಪಾರ್ಟಿ ಕಟ್ಟಿದೀನಿ, ಪಾರ್ಟಿ ಮಾಡಿದೀನಿ, ಜೊತೆಲಿ ಪಾರ್ಟಿ ಸಂಘಟನೆ ಸಲುವಾಗಿ ನೀವು ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರಿ, ಉಪಮುಖ್ಯಮಂತ್ರಿ ಮಾಡಿಲ್ಲಿದ್ರು ಕೂಡ ಪಾರ್ಟಿ ಜೊತೆಲಿ ಉಳ್ದಂತರು, ಉಪಮುಖ್ಯಮಂತ್ರಿ ಮಾಡಿದಂತರು ಬಹಳ ಮಂದಿ ಪಾರ್ಟಿ ಬಿಟ್ಟೋದ್ರು. ಆದ್ರೆ ರಾಮುಲು ಅವ್ರಿಗೆ ಹೇಳಿದಂತ ಮಾತು ಅವ್ರು ಉಳಿಸ್ಕೊಳ್ಳಿದ್ರು ಕೂಡ ಪಾರ್ಟಿ ಜೊತೆಲಿದ್ದೆ ಕೆಲಸ ಮಾಡಿದಂತನು. ಇವತ್ತು ಎಲ್ಲವನ್ನುಗಳು ಕಳ್ಕೊಂಡು ಪಾರ್ಟಿ ಜೊತೆಲಿದ್ದೀನಿ, ನೀವ್ ಯಾಕೆ
ಅಪಮಾನ ಮಾಡ್ತಾ ಇದ್ರಿ. ಯಾರು ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿದ್ರೆ ಹೆಂಗಾಗುತ್ತೆ ನೀವು? ಜನಾರ್ದನ್ ರೆಡ್ಡಿ ಅವ್ರಿಗೆ ಅದಕ್ಕೆ ಪರ್ಸನಲ್ ಇಂಟ್ರೆಸ್ಟ್ ಇದೆ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿರಬಹುದು ಅಂತ ರಾಮ್ಲು ಅವರೇ? ಜನಾರ್ದನ್ ರೆಡ್ಡಿ ಅವರು ಅವ್ರ ಉದ್ದೇಶ ಏನಾಗಿದೆ, ರಾಮ್ಲು ಅವರು ಇವತ್ತು ಪುನಃ ಏನೇ ಇದ್ರು ಕೂಡ ನಮ್ನಿಂದನೇ ಗೆಲುವಾಗಬೇಕು, ನಮ್ನಿಂದನೇ ಎಲ್ಲ ಆಗ್ಬೇಕನ್ನೋದ ತಲೆಯಲ್ಲಿತ್ತು. ಅವ್ರು ಇತ್ತೀಚೆಗೆ ನಮ್ಮ ಬಗ್ಗೆ ಎಲ್ಲಾ ಕಡೆ ಕೂಡ ಕೆಟ್ಟದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನ್ರಿ. ಎಲ್ಲದಾಗಿ ಕೆಟ್ಟದಾಗಿ ಹೇಳ್ಕೊಂಡು ಹೋಗೋಂತ ಟೈಮ್ ನಾನು ಹೇಳ್ದೆ, ಅವ್ರ ಮಾತು ಕೇಳಿ ನನ್ನ ನೀವು ಬ್ಲೇಮ್ ಮಾಡಂಗಿದ್ರೆ ನಾನು ಎಲ್ಲೋ ಒಂದ್ ಕಡೆ ನಾವು ಮಾಡ್ದಂಗೆ ಅಲ್ಲ. ಒಂದ್ ಕಾಲದಲ್ಲಿ ಜೋಡೆತ್ತು ಅಂತ ಕರೆಸ್ಕೊಳ್ಳೋರು ನೀವು, ಅಂತದ್ದೇನಾಯ್ತು? ಅಲ್ಲರಿ ಅವ್ರು ಇಲ್ಲ ರೀ, ನಮ್ಗೆ ಯಾವತ್ತಿದ್ರು ಕೂಡ ನಾನು ವೈಯಕ್ತಿಕವಾಗಿ ಅವತ್ತು ಎಲ್ಲಾ ವಿಚಾರದಲ್ಲಿ ಕೂಡ ನಾವು ಎಲ್ಲಾ ರೀತಿಯಲ್ಲಿ ಕೂಡ ಒಬ್ಬ ಕುಟುಂಬಸ್ಥರಿದ್ದಂತ ವ್ಯಕ್ತಿಗಳೇ ರೀ. ಆದ್ರೆ ಇತ್ತೀಚೆಗೆ ಅವ್ರು ಏನು ತಲೆಯಲ್ಲಿ ಹಿಡ್ಕೊಂಡಾರೋ ಗೊತ್ತಿಲ್ಲ ನಮ್ಗೆ, ಯಾಕೆ ಹಿಂಗ್ ಮಾಡ್ತಾ ಇದ್ರು ಗೊತ್ತಿಲ್ಲ ನಮ್ಗೆ, ನಮ್ಮ ಬಗ್ಗೆ ಯಾಕೆ ಕೆಟ್ಟದಾಗಿ ಹೇಳ್ತಿದ್ರು ಗೊತ್ತಿಲ್ಲ. ಅದೇ ಅಂತ ಸಂದರ್ಭದಲ್ಲಿ ನಮ್ಮ ಅಪಮಾನ, ಅವ್ರು ಯಾರೋ ಮಾತು ಕೇಳಿ ನಮ್ಮನ್ನ ಯಾಕೆ ಅಪಮಾನ ಮಾಡ್ಬೇಕು? ನಮ್ಮನ್ನ ಅಪಮಾನ ಮಾಡೋದು ಸರಿ ಅಲ್ಲಲ್ಲ ನಮ್ದು. ಈ ಸಂಡೂರಲ್ಲಿ ಸೋಲಾಗಿರುವಂತ ಹೊಣೆ ಕೇವಲ ನಿಮ್ಮ ಮೇಲೆ ಅಷ್ಟೇ ಬರುತ್ತಾ, ಅಥವಾ ಬೇರೆ ಬಿಜೆಪಿ ನಾಯಕರ ಮೇಲೆ ಬರಲ್ವಾ, ಅಥವಾ ಯಾರೆಲ್ಲ ನಾಯಕರಿಗೆ ಉಸ್ತುವಾರಿ ಕೊಟ್ಟಿದ್ರು ಅವ್ರ ಮೇಲೆ ಬರಲ್ವಾ? ಹಾಗಾದ್ರೆ ಅಲ್ಲ, ನಾನೇನು ಹೇಳ್ತಾ ಇದೀನಿ, ಇವತ್ತು ಎಲ್ಲರೂ ಸೇರಿ ಕೆಲಸ ಮಾಡಿದೀನಿ. ಆ ಪ್ರಾಮಾಣಿಕದಲ್ಲಿ ಯಾವತ್ತು ಕೂಡ ತಪ್ಪಿದಂತ ಮನುಷ್ಯ ಜೀವನದಲ್ಲಿ ರಾಜಕಾರಣದಲ್ಲಿ ಮಾಡಿಲ್ಲ, ಮುಂದೆ ಕೂಡ ಮಾಡಕ್ ಹೋಗಲ್ಲ. ಯಾರನ್ನ ಸೋಲಿಸ್ಬೇಕಂದೇಳಿ ಹೋದಂತ ವ್ಯಕ್ತಿ ಅಲ್ಲ, ಬೇರೆ ಪಾರ್ಟಿಯನ್ನು ಸೋಲಿಸ್ಬೇಕು, ಬಿಜೆಪಿ ಗೆಲ್ಲಿಬೇಕಂದೇಳಿ ರಾಜಕಾರಣ ಮಾಡ್ಕೊಂತ ಬಂದಿದ್ದಂತನು. ಈ ರೀತಿ ಆರೋಪಣೆ ಬಂದಂತ ಟೈಮಲ್ಲಿ ನೋವಾಗಿದ್ದಂತ ಸಹಜ. ಯಾವತ್ತು ಕೂಡ ನಾನು ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಒಬ್ಬ ಸೈನಿಕನಾಗಿ ಕೆಲಸ ಮಾಡ್ಕೊಂತ ಬಂದಿನ, ಬೆನ್ನಿಗೆ ಚೂರು ಯಾಕಂತ ಕೆಲಸ ಮಾಡ್ಲಿಲ್ಲ. ಸರ್, ನಿಮ್ಗೆ ರಾಜ್ಯಾಧ್ಯಕ್ಷರು ಮತ್ತು ಸಿ ಟಿ ರವಿ ಕೂಡ ಮಾತಾಡ್ತಾರೆ, ಅದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಏನೆಲ್ಲ ಮಾತುಕತೆ ಆಯ್ತು ನಿಮ್ಮ 3 ಜನರ ಮಧ್ಯೆ? ನಮಗೇನಂತ ಹೇಳಿದ್ರೆ ರಾಮ್ಲು ಆ ರೀತಿ ಅವರು ನೋವಾಗಿದೆ ನಮಗೆ ಗೊತ್ತಿದೆ. ನಮ್ಗೆ ಫ್ರೆಂಡ್ಸ್ ರೀ, ಆ ಸಿ ಟಿ ರವಿ ಅವರು ಫ್ರೆಂಡು, ಈ ವಿಜೇಂದ್ರ ಅವರು ಕೂಡ ಫ್ರೆಂಡು. ಹಂಗಾಗಿ ಅವ್ರು ಬಂದು ಹೇಳಿದ್ರು, ರಾಮ್ಲು ಅವರು ಈ ರೀತಿ ನೀವೇನ ಹೇಳಿಕೆ ಕೊಟ್ಬಿಟ್ರೆ ತಪ್ಪಾಗುತ್ತೆ, ದಯವಿಟ್ಟು ಹೇಳಿಕೆ ಕೊಡೋದು ಬೇಡ, ದಯವಿಟ್ಟು ನಿಮ್ ಮನ್ಸಲ್ಲಿ ಏನಿದೆ ನಾವು ಇನ್ನೊಂದ್ಸಲ ಕುಂತು ಮಾತಾಡೋಣ, ಆಯ್ತ್ರಿ ಅಂತ ಹೇಳಿ ಸುಮ್ನೆ ಆತೀವ್ರಿ, ಅಷ್ಟೇ, ಬೇರೆ ಏನಿಲ್ಲ ರೀ. ಅಲ್ಲ ರಾಮ್ಲು ಸರ್, ಜನಾರ್ದನ್ ರೆಡ್ಡಿ ಅವರು ಪಾರ್ಟಿಯಿಂದ ದೂರ ಇದ್ರು, ಪಾಲಿಟಿಕ್ಸ್ ಇಂದ ದೂರ ಇದ್ರು, ಆಗ ನೀವು ಬಿಜೆಪಿಗೋಸ್ಕರ ಶ್ರಮ ಪಟ್ಟಿದ್ದೀರಿ, ಬಿಜೆಪಿಗಾಗಿ ಕೆಲಸ ಮಾಡಿದ್ದೀರಿ, ಬಿಜೆಪಿಯ ಶಿಸ್ತಿನ ಸಿಪಾಯಿ ಅಂತಲೇ ನಡ್ಕೊಂಡ್ ಬಂದಿದ್ದೀರಿ. ಸೊ ಆಲ್ ಆಫ್ ಸಡನ್ ಮತ್ತೆ ಬಿಜೆಪಿ ಜೊತೆ ಕೊಲ್ಯಾಬ್ ಆದ ನಂತರ ಅಂಥದ್ದು ಏನಾಗಿರಬಹುದು ಅಂತ ನಿಮಗನ್ಸುತ್ತೆ? ಅವ್ರಿಗೆ ಇಷ್ಟೇ ರೀ, ನಾವು ಇವಾಗ MP ಎಲೆಕ್ಷನ್ ML ಎಲೆಕ್ಷನ್ 2 ಸೋತ್ಬಿಟ್ಟಿನ್ರಿ ನಾನು. ಅವ್ರಿಗೆ ಏನಂದ್ರೆ ಇವಂಗೆ ಸೋತಿದಂತ ಟೈಮಲ್ಲಿ ಇವ್ರ ಬಗ್ಗೆ ಎಲ್ಲಾ ಕಡೆ ಕೂಡ ಸುಮ್ನೆ ಚಾಡಿ ಹೇಳ್ಕೊಂತ ಇವ್ರನ್ನ ರಾಜಕೀಯವಾಗಿ ಅಂತ್ಯ ಮಾಡ್ಬೇಕನ್ನಂತ ಪ್ರಯತ್ನ ಮಾಡ್ತಿರ್ಬಾರ್ದು ರೀ. ದೇವ್ರೆಲ್ಲ ಒಂದ್ ಕಡೆ ನೋಡ್ತಿರ್ತಾನ. ಯಾರೇ ಒಂದ್ ದಿವಸ ಅವ್ರಿಗೆ ಕಣ್ಮುಚ್ಕೊಂಡು ಕಾಲು ಕುಡಿತೈತಂದ್ರಿಗ್ನ ಯಾರು ನೋಡಿಲ್ಲ ಅನ್ನಂತದಲ್ಲ, ಇವತ್ತು ಒಂದ್ ದಿವಸ ಸತ್ಯ ಉಳಿತೈತೆ, ಅಧರ್ಮ ಕಳ್ಕೊಂತತ್ರಿ. ಸರ್, ಬಿಜೆಪಿ ಗವರ್ಮೆಂಟ್ ಇದ್ದಾಗ ಯಾವಾಗೆಲ್ಲ DCM ಹುದ್ದೆ ಸೃಷ್ಟಿ ಬರ್ತಿತ್ತೋ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಸಮುದಾಯದಿಂದ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಅಂಥವ್ರು ಈಗ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತ ನಿರ್ಧಾರ ಮಾಡಿದ್ದೀರಿ, ರಾಜೀನಾಮೆ ಕೊಟ್ಟಿದ್ದೀರಾ, ವಾಟ್ ನೆಕ್ಸ್ಟ್? ಮುಂದೇನ್ ಹಾಗಾದ್ರೆ ರಾಮುಲು ಅವರ ನಡೆ? ನೋಡಿ, ಯಾವತ್ತಿದ್ರು ಪಾರ್ಟಿನ ಬಿಡೋಂತನಲ್ಲ, ಪಾರ್ಟಿ ಬಿಡೋಂತ ಪರಿಸ್ಥಿತಿ ಬಂದ್ರೆ ಕೂಡ ಎಲ್ಲಾರು ಕೂಡ ಡೆಲ್ಲಿಯಿಂದ ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು, ಅಮಿತ್ ಶಾ ಹಿಡ್ಕೊಂಡು, JP ನಡ್ಡಾ ತನಕ ಕೂಡ ನಮ್ಮೆಲ್ಲ ಸಂತೋಷ್ ಜಿಯವ್ರನ್ನ ಹಿಡ್ಕೊಂಡು ಸಂಘದ ಪ್ರಮುಖರಿಗೆ ಎಲ್ಲರಿಗೂ ಹೇಳಿ ಬಿಡೋನ್ರಿ. ನಾನು ಹಂಗೆ ಹೇಳಾರ್ದಂತ ಬಿಡೋ ವ್ಯಕ್ತಿ ನಾನಲ್ಲ ರೀ. ಓಕೆ, ಇವಾಗ ಪಾರ್ಟಿ ಬಿಡುವಂತ ಡಿಸಿಷನ್ ಮಾಡಿಲ್ಲ ಇನ್ನ? ನಿಮಗೆ ಬೇಸರ ಆಗಿರೋದನ್ನ ನೀವು ಎಲ್ಲರಿಗೂ ಮುಟ್ಟಿಸ್ತೀರಿ? ಬೇಸರ ಆಗಿರೋದು ಹೇಳ್ಕೊಂತ ಇದರಲ್ಲಿ ಆಗಿ ಪಾರ್ಟಿ ಬಿಡಂತ ಪ್ರಶ್ನೆ ಬರಲ್ಲ, ಪಾರ್ಟಿ ಕೂಡ ಬಿಡಲ್ಲ ರೀ. ಅಂತ ಪರಿಸ್ಥಿತಿ ಬಂದ್ರೆ ನಾನು ಹೇಳಿ ಬಿಡ್ತೀನಿ ಅಂತ ನಾನು. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.